ನಾಳೆ ಅರ್ಹ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿ ಪರೀಕ್ಷೆ ಅನಿವಾರ್ಯತೆಯನ್ನ ನೀವು ಫಸ್ಟ್ ಅರ್ಥ ಮಾಡಿಕೊಳ್ಳಿ ಅಂತ ಹಿಜಾಬ್ಗೆ ಪಟ್ಟು ಹಿಡಿದವರಿಗೆ ಸಚಿವ ಬಿಸಿ ನಾಗೇಶ್ ಕಿವಿ ಮಾತನ್ನ ಹೇಳಿದ್ದಾರೆ. ಈಗ ಮತ್ತೆ ಹೇಳ್ತೀನಿ, ತಮ್ಮ ಈಗೋ ಬಿಟ್ಟು ಬಿಡಿ, ನಿಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಳೋ ನಿಟ್ಟಿನಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಿ. ಹಾಗಾಗಿ ಪರೀಕ್ಷೆ ಅನಿವಾರ್ಯತೆಯನ್ನು ಅರ್ಥ ಮಾಡಿಕೊಂಡು ನೀವು ಪರೀಕ್ಷೆ ಬರೆಯೋದಕ್ಕೆ ಬನ್ನಿ ಅಂತ ಶಿಕ್ಷಣ ಸಚಿವರು ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನ ಹೇಳಿದ್ದಾರೆ. ಸುಮಾರು 8 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ನಾಳೆ SSLC ಪರೀಕ್ಷೆಯನ್ನ ಫೇಸ್ ಮಾಡಬೇಕು. ಆದರೆ ಬೆರಳೆಣಿಕೆಯಷ್ಟು ವಿದ್ಯಾರ್ಥಿಗಳು ಹಿಜಾಬ್ಗೆ ಪಟ್ಟು ಹಿಡಿದು ಕೂತಿದ್ದಾರೆ. ಹಾಗಾಗಿ ಅವ್ರಿಗೆ ಕಿವಿ ಮಾತು ಹೇಳಿರೋದೇನು ಅಂದ್ರೆ, ನಿಮ್ ಈಗೋ ಬಿಟ್ಟು ಬಿಡಿ, ಎಲ್ಲರೂ ತಪ್ಪದೆ ಪರೀಕ್ಷೆಗೆ ಹಾಜರಾಗಿ ಅಂತ ಬಾಗಲಕೋಟೆಯಲ್ಲಿ ನಾಗೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತಾಡಿಸಿದ್ದಾರೆ, ನೋಡೋಣ. ನಾಳೆಯಿಂದ SSLC ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಆರಂಭವಾಗ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಬಾಗಲಕೋಟೆಯಲ್ಲಿ ಶಿಕ್ಷಣ ಸಚಿವರಾಗಿರುವಂತಹ ಬಿಸಿ ನಾಗೇಶ್ ಅವರಿದ್ದಾರೆ. ಸರ್, ನಾಳೆಯಿಂದ ಪರೀಕ್ಷೆಗಳು ಆರಂಭವಾಗ್ತಾ ಇದ್ದಾವೆ. ಯಾವ ರೀತಿ ಸಿದ್ಧತೆಗಳು ನಡೀತಾ ಇದೆ? ಸಾಕಷ್ಟು ಗೊಂದಲ ಕೂಡ ಇತ್ತು ಹಿಜಾಬ್ ಮತ್ತು ಕೇಸರಿ ಶಾಲೆಗೆ ಸಂಬಂಧಪಟ್ಟಂತೆ. ಯಾವ ರೀತಿ ಸಿದ್ಧತೆಗಳಾಗ್ತಾ ಇದೆ ಸರ್? ಎಲ್ಲ ಥರದ ಸಿದ್ಧತೆಗಳಾಗಿದೆ. 3444 ಸೆಂಟ್ರಲ್ಲಿ 8,74,000 ಮಕ್ಕಳು ಪರೀಕ್ಷೆಯನ್ನು ತಗೊಂತೀವಿ. ಎಲ್ಲ ಸೆಂಟರ್ಸ್ಗೂ ನಾವು ಒಬ್ಬೊಬ್ಬರನ್ನ ಇನ್ಚಾರ್ಜಸ್ ಹಾಕಿ ಎಲ್ಲ ಥರದ ವ್ಯವಸ್ಥೆಗಳನ್ನ ಮಾಡಿದ್ದೀವಿ. ವಿಶ್ವಾಸ ಇದೆ ನಮ್ಮೆಲ್ಲ ಮಕ್ಕಳುಗಳು ನಾಳೆ ಸರ್ಕಾರ ಹೇಳಿದಂಥ ಕಳಿಸಿರುವಂಥ ನೋಟಿಫಿಕೇಷನ್ ಪ್ರಕಾರ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅದರ ಪ್ರಕಾರ ಮಕ್ಕಳುಗಳು ಎಕ್ಸಾಮ್ ತಗೊಂತಾರೆ ಅನ್ನೋಂಥ ವಿಶ್ವಾಸ ನಮಗಿದೆ. ಸರ್, ಸಮವಸ್ತ್ರದ ಬಗ್ಗೆ ಕೋರ್ಟ್ ಆದೇಶನ ಉಲ್ಲಂಘನೆ ಮಾಡುವಂಥದ್ದು, ಅದ್ರ ವಿರೋಧವಾಗಿ ಮಾತಾಡುವಂಥದ್ದು ಕೆಲವೊಂದಿಷ್ಟು ಪ್ರಕರಣಗಳು ನಡೀತು. ಅದಕ್ಕೆ ಕೆಲವೊಂದಿಷ್ಟು ಸಂಘಟನೆಗಳು ಕುಮ್ಮ ಕೂಡ ಕೊಡ್ತಾ ಇದ್ದಾವೆ. ಇದ್ರ ಬಗ್ಗೆ ಯಾವ ರೀತಿ? ನಾವು ಅದನ್ನು ಬೇರೆ ಥರ ನೋಡ್ತಾ ಇದ್ದೀವಿ. ತುಂಬ ಜನ ಅದನ್ನು ಒಪ್ಪಿ ಸುಮಾರು PUಲಿ 84,000 ಆ ಧರ್ಮಕ್ಕೆ ಸೇರಿದಂಥ ಹೆಣ್ಮಕ್ಳಿದ್ದಾರೆ. ಆದರೆ ಅವರೆಲ್ಲರೂ ತುಂಬ ಶಿಸ್ತಿನಿಂದ ಶಾಲೆಗೆ ಬಂದಿದ್ದಾರೆ. ಶಾಲೆ ಆಗದಂಥ ನಿಯಮ, ಶಿಕ್ಷಣ ಇಲಾಖೆ ಆಗದಂಥ ನಿಯಮನ ಪಾಲಿಸಿದ್ದಾರೆ. ಕೆಲವೇ ಹೆಣ್ಮಕ್ಳುಗಳು ಅದನ್ನು ಪಾಲಿಸಿಲ್ಲ. ಅದರಿಂದ ತುಂಬ ಜನ ಅಂತ ಹೇಳುವಂಥ ತಪ್ಪು. ತುಂಬ ಜನ ಇದನ್ನು ಒಪ್ಪಿದ್ದಾರೆ, ಫಾಲೋ ಮಾಡಿದ್ದಾರೆ. ಎಲ್ಲ ಪ್ರಜೆಗಳ ತರವೇ ಅದು ಹೈಕೋರ್ಟನ್ನು ಆರ್ಡರ್ನಾಗಲಿ ಅಥವಾ ಲಾ ಆಫ್ ದ ಲ್ಯಾಂಡನ್ನು ಫಾಲೋ ಮಾಡಿದ್ದಾರೆ. ಶಿಕ್ಷಣಕ್ಕಿಂತ ಹಿಜಾಬ್ ಮುಖ್ಯ ಅನ್ನೋಂಥ ವಿದ್ಯಾರ್ಥಿಗಳಿಗೆ ಏನು ಸಲಹೆಯನ್ನು ಕೊಡೋಕ್ಕೆ ಇಷ್ಟ? ಮತ್ತೆ ಹೇಳ್ತೀನಿ, ತಮ್ಮ ಈಗೋಗಳನ್ನ ಬಿಡಿ. ಯಾರಿಗೋ ನೀವು ಸ್ಕೇಪ್ ಕೋಟ್ ಆಗಬೇಡಿ. ನಾಳೆ ಎಕ್ಸಾಮ್ ಶುರುವಾಗ್ತಿರುವಂಥದ್ದಲ್ಲಿ ತಾಳಿ. SLCಯಲ್ಲಿ ಸುಮಾರು 17 ಲಕ್ಷ ಮಕ್ಕಳುಗಳು ಓದ್ತಿದ್ದಾರೆ. ಆ ಮಕ್ಕಳುಗಳಲ್ಲಿ ಒಂದು 100-150 ಜನ ಮಕ್ಕಳುಗಳು ಶಾಲೆಯನ್ನು ಬಹಿಷ್ಕರಿಸಿರ್ಬೋದು. ಅದರಿಂದ ಇದೇನು 17 ಲಕ್ಷಕ್ಕೆ ಅಂತ ಕಂಪೇರ್ ಮಾಡಿದ್ರೆ, ಆದರೆ ನಮ್ಮ ಉದ್ದೇಶ ಇದ್ದಿದ್ದೇನೆಂದರೆ ಒಂದು ಹೆಣ್ಮಗು ಹೋಗಬಾರ್ದು ಅನ್ನೋದಕ್ಕೋಸ್ಕರ ಇಷ್ಟು ಬಾರಿ ಮನವಿ ಮಾಡಿದ್ವಿ. ನಮ್ಮ ಶಿಕ್ಷಣ ಇಲಾಖೆ ಅಧಿಕಾರಿಗಳನ್ನ ಮನೆಗೆ ಕಳಿಸಿದ್ವಿ. ಸ್ವತಃ CM ಮಾಡಿದ್ರು. ನೀವು ಸಹಿತ ಮಾಧ್ಯಮದವರು ಸಹಿತ ಅವ್ರಿಗೆ ಮನವಿ ಮಾಡಿದ್ವಿ. ಆದರೆ ನಿಮಗೆ ಗೊತ್ತಿದೆ, ಕುದುರೆ ಎಳ್ಕೊಂಡು ಹೋಗ್ಬೋದು ಹೊರತು ನೀರು ಕೊಡ್ಸೋಕ್ಕಾಗ. ಗೈರಾದಂಥವ್ರಿಗೆ ಮತ್ತೆ ಎಕ್ಸಾಮ್ ಆ ಥರ ಏನೋ ವ್ಯವಸ್ಥೆ ಇಲ್ಲ ಸರ್? ಖಂಡಿತ ಯಾವುದೇ ಥರವಾದಂಥ ಈ ಸಲ ಆಬ್ಸೆಂಟ್ ಆದಂಥವ್ರಿಗೆ ಅಂತಿಲ್ಲ. ಬಟ್ ಮರುಪರೀಕ್ಷೆ ಯಾವಾಗಲೂ ಡಿಪಾರ್ಟ್ಮೆಂಟ್ ಮಾಡೇ ಇದೆ. ಈ ಸಲ ರಿಸಲ್ಟ್ ಬಂದ ಒಂದೇ ತಿಂಗಳಲ್ಲಿ ಮರುಪರೀಕ್ಷೆ ನಡೆಯುತ್ತೆ. ಅದನ್ನು ಬೇಕಾದ್ರೆ ತಗೋಬೋದು. ಥ್ಯಾಂಕ್ ಯು ಸರ್. ಇದಿಷ್ಟು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರ ಮಾತುಗಳು. ನಾಳೆ ಗೈರಾದಂಥವರಿಗೆ ಏನು ಯಾವ ರೀತಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಪೂರಕ ಪರೀಕ್ಷೆ ಇರುತ್ತೆ ಅದನ್ನು ಹೊರತುಪಡಿಸಿದರೆ ಮತ್ತೆ ಯಾವುದೇ ರೀತಿ ವ್ಯವಸ್ಥೆಗಳನ್ನು ಕಲ್ಪಿಸಲಿಕ್ಕೆ ಆಗೋದಿಲ್ಲ. ಯಾರು ಕೂಡ ಹಿಜಾಬ್ಗಿಂತ ನಮಗೆ ಶಿಕ್ಷಣ ಬೇಡ, ಹಿಜಾಬ್ ಮುಖ್ಯ ಅನ್ನುವಂಥವ್ರಿಗೆ ಅದನ್ನು ತಲೆಯಿಂದ ತೆಗೆದು ಅವರು ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡಬೇಕು ಅನ್ನೋಂಥ ಮಾತುಗಳನ್ನು ಹೇಳಿದ್ದಾರೆ. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ.